ಈ ಬ್ರಿಡ್ಜಲ್ಲಿ ಇದ್ದೀನಿ, ನೋಡ್ಬೋದು ನೀರು ನೋಡಿ ಯಾವ ಥರ ಹೋಗ್ತೈತೆ ಅಲ್ಲಿ. ಎಕ್ಸ್ಟ್ರಾ ಆಪೋಸಿಟ್ ಗಾಡಿ ಬರೋ ಬಂತಲ್ಲ ಆಪೋಸಿಟ್ ಗಾಡಿ ಬಂದರೆ ಟೆನ್ಷನ್. ಇಲ್ಲಿ ಎರಡು ಗಾಡಿ ಪಾಸ್ ಆಗಿದ್ದೀನಿ. ಜಾತ್ರೆ ಅದು ಹೆಂಗೈತೆ ನೋಡಿ, ಹೆಂಗೆ ಮಾಡೋದು. ಎರಡು ಕಡೆ ರೋಡೆಲ್ಲ ಬಂದ್ ಮಾಡಿ ಜಾತ್ರೆ ಎಲ್ಲ ಇಂಥವ್ರಿಗೆ ಕೆಲವೊಬ್ರು ಇರ್ತಾರೆ, ಏನು ಗೊತ್ತಿಲ್ಲದೆ ಅರ್ಧಂಬರ್ಧ ಓದಿರ್ತಾರೆ. ಮೆಸೇಜ್ ಹಾಕೋದು ಮಾತ್ರ ಗೊತ್ತು. ನಾವೇನೇ ಹಾಕ್ತೀರ ಅದಕ್ಕೊಂದು ವಿರುದ್ಧ ಆಪೋಸಿಟ್ ಮೆಸೇಜ್ ಹಾಕೋದು ಬಿಟ್ಟರೆ ಬೇರೆ ಏನು ಗೊತ್ತಿರೋ. ಲೋಡು ಗೋವಾ ಕುಕ್ಕಳಂ ಇಂಡಸ್ಟ್ರಿಯಲ್ ಏರಿಯಾದಿಂದ ಮೈ ಚಲ್ಲೋಡ ಫಾರಿನ್ ಹೊರಲಲ್ಲಿ ಎಲ್ಲ ಯಲ್ಲಾಪುರ ಸಿಟಿ ಎಂಟ್ರಿ ಇನ್ನೂ ಎಂಟ್ರಿ ಆಗಿಲ್ಲ. ಸಮಾಧಾನ. ಆಪೋಸಿಟ್ ಗಾಡಿ ಬಂದರೆ ಏನು ಕಾಣಲ್ಲ ಅಂತಿದೆ. ಫೈನಲ್ಲಾಗಿ ನಮ್ಮ ಅರ್ಜುನ ಲೋಡಲ್ಲಾಗಿ ನಿಂತಿದೆ. ಟೈಮ್ ಬಂದು ಆಲೇ 12:30 ಆಯ್ತಾ ಬಂತು ನೋಡಿ. ಹಗ್ಗ ತಾರ್ಪಲೆಲ್ಲ ಇಷ್ಟೊತ್ತು ಒಬ್ಬನೇ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಹಗ್ಗ ತಾರ್ಪಲ್ ಹಾಕೋದೇ ಒಂದು ಸಮಸ್ಯೆ, ಯಾರೂ ಸಿಗಲ್ಲ. ಸಿಕ್ಕರೂ ನಾವು ಹಾಕ್ಸ್ಕೊಳ್ಳಲ್ಲ, ಒಬ್ಬನೇ ಹಾಕ್ಕೊಂಬಿಡ್ತೀವಿ. ಸುಮ್ಮನೆ ಯಾಕೆ ಅಂತೇಳಿ ಹೈಟ್ ಇರಲ್ವಲ್ಲ, ಹಂಗಾಗಿ ಒಬ್ಬನೇ ಹಾಕ್ಕೊಂಬಿಡ್ತೀನಿ. ಲೋಡಾಗಿ ನಿಂತೈತೆ. ಇವರು ಇನ್ನೂ ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ನೋಡೋಣ. ಸದ್ಯಕ್ಕೆ ನೋಡಿ ಹಿಂದ್ಗಡೆ ಹಗ್ಗ ಯಾವ ಥರ ಹಾಕಿದ್ದೀವಿ. ಒಂದ್ಸಲಿ ಅದನ್ನು ತೋರಿಸ್ಬೇಕು, ಹಗ್ಗ ಒಬ್ಬನೇ ಹಾಕೋದು ಹೆಂಗೆ ಅನ್ನೋದು ತೋರ್ಸೋಕ್ಕೆ. ಏನಾಗುತ್ತೆ ಅಂದರೆ ಒಬ್ಬನೇ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲ್ಲ, ಹಗ್ಗ ಹಾಕೋದು ತೋರ್ಸೋಕ್ಕಾಗಲ್ಲ. ಇಲ್ಲೆಲ್ಲರೂ ಇಕ್ಕೊಂಡ್ರೆ ಜಾಗಗಳು ಸರಿ ಸಿಗೋಲ್ಲ. ಮೊಬೈಲ್ ಇಕ್ಬಿಟ್ಟು ಆಮೇಲೆ ಏನಾದ್ರು ಸಮಸ್ಯೆ ಆದರೆ ಯಾಕೆ ಅಂತೇಳಿ ಟ್ರೈ ಮಾಡ್ತಿರ್ತೀನಿ. ಎಲ್ಲರೂ ಒಳ್ಳೆ ಜಾಗ ಸಿಕ್ಕಿದಾಗ ಮೊಬೈಲ್ ಹಿಂಗೆ ಆನ್ ಮಾಡಿ ಇಕ್ಬಿಟ್ಟು ಒಬ್ಬನೇ ಹಗ್ಗ ಹಾಕೋದು ಹೆಂಗೆ ಅನ್ನೋದು ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಹೋಗಿ ಕೈಕಾಲು ತೊಳ್ಕೊಂಡು ಊಟ ಮಾಡೋಣ. ಗಾಡೀಲಿ ಅನ್ನ ಸಾರ ಈ ಥರ ರಾತ್ರಿ ಮಾಡಿದ್ದು ಎಲ್ಲ ನಿನ್ನೆ ಸರ್ವಿಸ್ ಮಾಡಿಸಿದ್ದೆ. ಫುಲ್ ಸರ್ವಿಸ್ ಮಾಡಿಸಿದ್ದೆ ನಿನ್ನೆ. ಹಂಗಾಗಿ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತೈತೆ. ಕೈಕಾಲು ತೊಳ್ಕೊಂಬರೋಣ ಬರ್ರಿ. ರೋಡೆಲ್ಲ ಮಾಡ್ಕೊಂಡು ಬಿಲ್ ಇಸ್ಕೊಂಡು ಹೊರಟಿದ್ದೀನಿ. ನೋಡಿ ಹೆಂಗೈತೆ ರೋಡು ಅಂತ. ಫಸ್ಟ್ ಗೇರಲ್ಲೇ ಹೋಗ್ಬೇಕು. ಮಲಗಿ ಎದ್ದೊಳುತ್ತೆ. ಇದು ತುಂಬ ಶಾರ್ಟ್ಕಟ್ ದಾರಿ ಆಗಿರೋದ್ರಿಂದ ಅದು ಇಷ್ಟೇ ದೂರ ಊರವರೆಗಷ್ಟೇ. ಆಮೇಲೆ ಚೆನ್ನಾಗೈತೆ, ಸಿಂಗಲ್ ರೋಡೇ. ಯಾವ ಫ್ಯಾಕ್ಟ್ರಿಯಿಂದ ಹೋದರೆ ಗಿಣಿಗೇರ ಹೋಗಿ ಹಿರೇಬಗ್ನಾಳಿಂದ ಬಗ್ನಾಳು ಗಿಣಿಗೇರ ಹೋಗಿ ಕೊಪ್ಪಳ ಬರಬೇಕು. ಭಾರಿ ಲಾಂಗ್ ಆಗುತ್ತೆ. ಇದು 7 ಕಿಲೋಮೀಟ್ರ್ ಕೊಪ್ಪಳ ಬಂದುಬಿಡ್ತೈತೆ. ಹಂಗಾಗಿ ಹಿಂಗೆ ಹೋಗೋದು ನಾವು. ಸ್ವಲ್ಪ ದೂರ ನೋಡಿ, ಈ ಊರು ಬರೋವರೆಗೂ ಭಾರಿ ಇಕ್ಕಟ್ಟು ಜಾಗ, ಚೆನ್ನಾಗಿಲ್ಲ, ಡೇಂಜರು. ಅಲ್ಲಿಂದ ಆ ಕಡೆ ಆರಾಮಾಗಿ ಹೋಗ್ಬಿಡ್ಬೋದು. ಗಾಡಿ ಬೆಳಗ್ಗೆನೇ ಹೇಳ್ಬಿಡ್ತಾರೆ ಬೇಗ ಬರ್ರಿ ಅಂತ. ಆಮೇಲೆ ಬಂದಾದ್ಮೇಲೆ ಒಂಥರ ಮಾಡ್ತಾರೆ. 12 ಗಂಟೆಗನ 1 ಗಂಟೆ ಲೋಡ್ ಆಗಿರೋ ಗಾಡಿ 6:30 ಬಿಲ್ ಕೊಟ್ಟು ನೋಡಿದ್ರ. 6:30 ಬಿಲ್ ಕೊಟ್ಟಾನೆ. ಆಪೋಸಿಟ್ ಗಾಡಿ ಬರೋ ಬಂತಲ್ಲ ಆಪೋಸಿಟ್ ಗಾಡಿ ಬಂದರೆ ಟೆನ್ಷನ್. ಇಲ್ಲಿ 2 ಗಾಡಿ ಪಾಸ್ ಆಗಲ್ಲ. ಅಲ್ಲೇ ಪಾಸ್ ಆಗುತ್ತೆ, ಅಲ್ಲೇ ನಿಂತ್ಕೊಳ್ಳಪ್ಪ ದೇವರು. ಈ ರೋಡಲ್ಲಿ ಓಡಾಡೋಕ್ಕೆ ನಾವು 100 ರೂಪಾಯಿ ದುಡ್ಡು ಕೊಡಬೇಕು. ಇಲ್ಲ ಅಂದರೆ ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಏನಕ್ಕೆ ಅಂಥೇಳಿ ಮುಂದೆ ತೋರಿಸ್ತೀನಿ ಬರ್ರಿ. 100 ರೂಪಾಯಿ ದುಡ್ಡು ಮ್ಯಾಟ್ರ್ ಅಲ್ವೇ ಅಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂದರೆ ನಮಗೆ ಕಿಲೋಮೀಟ್ರ್ ಸೇವ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಇದರಲ್ಲಿ ಹೋಗೋದು. ಒಟ್ಟಲ್ಲಿ ಅಲ್ಲಿ ಮುಂದೆ ಒಂದು ದೇವಸ್ಥಾನ ಐತೆ. ಆ ದೇವಸ್ಥಾನಕ್ಕೆ ಅಂತೇಳಿ 100 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಊರಿನಲ್ಲಿ. ಈ ಊರು ಬಂದ್ಬಿಟ್ಟು ಕುಣಿಕೆರೆ ಅಂತೇಳಿ ಊರು. ದೇವಸ್ಥಾನಕ್ಕೆ ಕಲೆಕ್ಷನ್ ಮಾಡ್ತಾರೆ. ಅವ್ರ 100 ರೂಪಾಯಿ ಕೊಟ್ಟು ಸೀದಾ ಸ್ಲಿಪ್ ಕೊಡ್ತಾರೆ, ಇಸ್ಕೊಂಡು ಹೋಯ್ತಾ ಇರೋದು. ಸಂಜೆ ವ್ಯೂ, ಸೂರ್ಯ ಮುಳುಗೋ ಟೈಮ್ ನೋಡಿ. ಇಲ್ಲಿಂದ ಚೆನ್ನಾಗೈತೆ. ಒಟ್ಟಿನಲ್ಲಿ ಸಿಂಗಲ್ ರೋಡ್ ಇದು. ಆಪೋಸಿಟ್ ಗಾಡಿಗಳು ಬಂದರೆ, ಆಟೋಗಳೆಲ್ಲ ಬಂದರೆ ಸ್ವಲ್ಪ ಹಿಂಸೆನೆ. 2 ವೀಲರ್ ಬಂದರೆ ಏನು ಸಮಸ್ಯೆ ಇಲ್ಲ. ಕಿಲೋಮೀಟ್ರ್ ಸೇವ್ ಆಗುತ್ತಲ್ಲ ಅಂತೇಳಿ ಇದರಲ್ಲೇ ಹೋಗೋದು. ಹೋಗೋಣ. ಇನ್ನು ಪೆಟ್ರೋಲ್ ಬಂಕಿಗೆ ಹೋಗಿ ಡೀಸೆಲ್ ಫುಲ್ ಮಾಡಿಸ್ಬೇಕು, ಆ್ಯಡ್ಬ್ಲೂ ಫುಲ್ ಮಾಡಿಸ್ಬೇಕು. ಎಲ್ಲ ಫುಲ್ ಮಾಡಿಸ್ಕೊಂಡು ಬಿಲ್ ಇನ್ನು ಎಷ್ಟೊತ್ತು ಅಡ್ವಾನ್ಸ್ ಎಲ್ಲ ಈಸ್ಕೊಂಡು ಹೊರಡ್ಬೇಕಾದ್ರೆ ಸಿಗೋಣ. ಗ್ಲಾಸೆಲ್ಲ ತೊಳಿಬೇಕು, ಎಲ್ಲ ತೊಳೆದು ಹೊರಡ್ಬೇಕಾದ್ರೆ ಸಿಗೋಣ. ಬಿಲ್ಲೆಲ್ಲ ಈಸ್ಕೊಂಡು ಗೋವಾ ಕಡೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಗ್ಲಾಸೆಲ್ಲ ತೊಳ್ಕೊಂಡು ನೋಡಿ, ಕಡ್ಡಿ ಎಲ್ಲ ಹಚ್ಕೊಂಡು. ಇವತ್ತು ಶುಕ್ರವಾರ ಬೇರೆ, ಹಾಗಾಗಿ ಕಡ್ಡಿ ಎಲ್ಲ ಹಚ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಹೊರಟಿದ್ದೀನಿ. ಲಾಸ್ಟಿಗೆ ನಮ್ಮದು ಎಲ್ಲಿ ಕೊಟ್ಟಾರಂದರೆ ಕುಕ್ಕಳಂ ಇಂಡಸ್ಟ್ರಿಯಲ್ ಏರಿಯಾ ಕೊಟ್ಟಿದ್ದಾರೆ. ಕುಕ್ಕಳಂ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ
ಯಲ್ಲಾಪುರ ರೂಟಲ್ಲಿ ಹೋಗೋದು. ಹುಬ್ಳಿಯಿಂದ ಯಲ್ಲಾಪುರ, ಕಾರವಾರದಿಂದ ಹೋಗ್ತೀವಿ. ರಾಮನಗರದ ಮೇಲೆ ಹೋಗಲ್ಲ. ರಾಮನಗರದ ಮೇಲೆ ಹೋದರೆ ಸೇಮ್ ಕಿಲೋಮೀಟ್ರ್ ಒಂದು 10 ಕಿಲೋಮೀಟ್ರ್ ಕಡಿಮೆ ಆಗುತ್ತೆ ರಾಮನಗರದ ಮೇಲೆ. ಈ ಯಲ್ಲಾಪುರದ ಮೇಲೆ 10 ಕಿಲೋಮೀಟ್ರ್ ಜಾಸ್ತಿನೇ, 20 ಕಿಲೋಮೀಟ್ರ್ ಜಾಸ್ತಿನೇ. ಆದರೆ ನಮಗೆ ಯಲ್ಲಾಪುರ ರೂಟಲ್ಲಿ ಸ್ವಲ್ಪ ಮೈಲೇಜ್ ಬರುತ್ತೆ. ರಾಮನಗರ ರೂಟಲ್ಲಿ ಮೈಲೇಜ್ ಬರೋಲ್ಲ. ಯಾಕಂದರೆ ನೀವು ಧಾರವಾಡ ಬಿಡ್ತಿದ್ದಂಗೆ ಪಳ್ಳವರೆಲ್ಲ 10 ಇಳಿ ಮಾಡ್ತಾನೇ ಇರಬೇಕು. ಸಿಕ್ಕಾಪಟ್ಟೆ ಗೇರ್ಗಳು ಕೇಳ್ತಾ ಇರ್ತವೆ. ಮತ್ತು ತಿರ್ಗಾ ಮೋಲಿಮಿಂದ ಒಳಗಡೆ ಸಾವಡಾಸಿ ಹೋಗೋದು. ರೋಡು ಸ್ವಲ್ಪ ಅಪ್ಪುಗಳೇ 10 ಇಳಿಯೋದು. ಇದ್ರಾಗಾದರೆ ಕಡಿಮೆ. ಯಲ್ಲಾಪುರ ಘಾಟ್ ಒಂದು ಬಿಟ್ಟರೆ ಕಡಿಮೆ ರೋಡಿಗೆ. ಗೋವಾ ಇಂಟ್ರೆಸ್ಟ್ ಎಲ್ಲ ಚೆನ್ನಾಗಿರ್ತದೆ. ಹಂಗಾಗಿ ಏನು ಮಾಡೋದು, ನಾವು ಕುಕ್ಕೋಳಂ ಇಂಡಸ್ಟ್ರಿಯಲ್ಲಿ ಲೋಡಾದಾಗ ಯಾವಾಗಲೂ ಯಲ್ಲಾಪುರ ಕಾರವಾರ ಆಗೇ ಹೋಗೋದು. ಇವಾಗನೂ ಅದೇ ರೂಟೇ ಹೋಗೋದು. ಹೋಗೋಣ. ಟೈಮ್ ಆಲೇ 8:15. ಆರಾಮಾಗಿ ಹೋಗಿ ಟೋಲಲ್ಲಿ ಹೋಗಿ ನಿಲ್ಸ್ಕೊಂಡು ಸ್ವಲ್ಪ ಟೀ ಕುಡ್ಕೊಂಡು ಟೈರ್ ಗೀರೆಲ್ಲ ಚೆಕ್ ಮಾಡ್ಕೊಂಡು ಓಡ್ತಾ ಇರೋದಷ್ಟೇ. ಸ್ನೇಹಿತರೆ ನೋಡಿ, ಯಲ್ಲಾಪುರ ಊರೊಳಗಿದ್ದೀನಿ. ಜಾತ್ರೆ ಅದು ಹೆಂಗೈತೆ ನೋಡಿ, ಹೆಂಗೆ ಮಾಡೋದು. 2 ಕಡೆ ರೋಡೆಲ್ಲ ಬಂದ್ ಮಾಡಿ ಜಾತ್ರೆ ಎಲ್ಲ ಮುಗೀತು. ಯಲ್ಲಾಪುರ ಜಾತ್ರೆ ಎಲ್ಲ ತೆಗಿತಾವ್ರೆ. ಎಲ್ಲ ನೋಡ್ಬೋದು, ಎಲ್ಲ ಕ್ಲಿಯರ್ ಮಾಡ್ತಾರೆ. ಇಲ್ಲೆಲ್ಲ ಮುಚ್ಚಿಬಿಡ ನೋಡಿ. ಕಲೆಕ್ಟ್ರಿಗೆ ಬರ್ಬೇಕಾದ್ರೆ ಆ ಕಡೆ ಒಳಗಾಸಿ ಬಿಟ್ಟಿದ್ರು. ಇವತ್ತು ಡೈರೆಕ್ಟಾಗಿ ಬಿಟ್ಟವ್ರೆ. ಯಾಕಂದ್ರೆ ಎಲ್ಲ ಕ್ಲೋಸ್ ಮಾಡಿದಾರಲ್ಲ. ಇನ್ನೇನು ಮುಗೀತು. ನಿನ್ನೆನೇ ಮುಗ್ದಿರ್ಬೇಕು ಅನ್ಸುತ್ತೆ ಜಾತ್ರೆ, ಯಲ್ಲಾಪುರ ಜಾತ್ರೆ. ಟೈಮ್ ಆಲೇ 1:15 ಟೈಮು. ಯಲ್ಲಾಪುರ ಬರೋಷ್ಟೊತ್ತು 1:15 ಆಗೋಯ್ತು. ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇನ್ನೊಂದು 2 ದಿನ ಎಲ್ಲ ಖಾಲಿ ಆಗ್ಬಿಡ್ತದೆ. ರೋಡ್ ಫ್ರೀ ಆಗ್ಬಿಡ್ತದೆ. ಹುಬ್ಳಿ ಟೋಲಾಗಿ ನಿಲ್ಲಿಸಿ ಟೀ ಕುಡ್ಕೊಂಡು ಅಲ್ಲಿಂದ ಬಿಟ್ಟು ಅವ್ನು ಎಲ್ಲೂ ನಿಲ್ಲಿಸಿಲ್ಲ. ಇವಾಗಲೂ ಎಲ್ಲೂ ನಿಲ್ಸಕ್ಕೆ ಹೋಗಲ್ಲ. ಘಾಟ್ ಇಳಿಸ್ಬಿಟ್ಟು ನಿಲ್ಲಿಸಿ ಟೀ ಕುಡ್ಕೊಂಡು ಬಿಡ್ತಾರೆ. ಟೈರ್ ಗೀರ್ ಚೆಕ್ ಮಾಡ್ಕೊಂಡು ಬಿಡ್ತಾ ಇರೋದನ್ನೇ. ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಬೆಳಗ್ಗೆನೇ ಹೋಗ್ಬೇಕು. ನೋಡೋಣ, ಬೆಳಗ್ಗೆ ಹೋದರೆ ಬೇಗ ಖಾಲಿ ಮಾಡ್ತಾನೆ ಏನೋ ಗೊತ್ತಿಲ್ಲ. ಅವನು ಫಸ್ಟ್ ಟೈಮ್ ಹೋಗ್ತಾ ಇರೋದ ಫ್ಯಾಕ್ಟ್ರಿಗೆ. ಅಂದರೆ ಫ್ಯಾಕ್ಟ್ರಿಯಲ್ಲಿ ಬೇಜಾನ್ ಸಲ ಲೋಡ್ ಮಾಡಿದ್ದೀನಿ. ಖಾಲಿ ಮಾಡೋಕ್ಕೆ ಮಾತ್ರ ಫಸ್ಟ್ ಟೈಮ್ ತುಂಬ್ಕೊಂಡು ಹೋಗ್ತಿರೋದು ಈ ಕಡೆಯಿಂದ. ಅಲ್ಲೇ ಖಾಲಿಯಾಗಿ ಅಲ್ಲೇ ಲೋಡ್ ಆಗ್ಬಿಡ್ತವೆ ಗಾಡಿ. ನೋಡೋಣ ಹೆಂಗಾಗುತ್ತಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕಂತೂ ಯಲ್ಲಾಪುರ ಪಾಸ್ ಆದ್ವಿ. ನೋಡಿ, ಆ ಗಾಡಿ ಬರ್ತೈತೆ ನೋಡಿ, ಹಂಗೆ ಬರ್ತಾಯಿದ್ವಿ. ನಾನು ಡೈರೆಕ್ಟಾಗಿ ಸಿಟಿ ಒಳಗೆ ಬಂದ್ಬಿಟ್ಟೆ. ಆ ಗಾಡಿ ಅದು ಒಳಗೆ ಹೋಗಿ ಬರ್ತಾ ಇರೋದು ನೋಡಿ. ಆ ಗಾಡಿ ಮೊನ್ನೆಲ್ಲ ಆ ರೋಡಲ್ಲಿ ಹಾಸಿ ಬಿಡೋರು. ನೋಡ, ಕಾರ್ ಬರ್ತೈತೆ ನೋಡಿ ಆ ರೋಡಿಗೆ. ನೋಡೋದು ಆ ಕಾರ್ ಬಂತಲ್ಲ, ಆ ರೋಡು. ಇವತ್ತೇನೆಲ್ಲ ಕ್ಲೋಸ್ ಆಗಿತ್ತಲ್ಲ, ಡೈರೆಕ್ಟ್ ಒಳಗಡೆನೆ ಬಿಡ್ಕೊಂಡು ಬರ್ತಾ ಇದ್ದೆ. ತೆಗಿ ಮಾಗೋಡ್ ಫಾಲ್ಸ್, ಯಾಣ, ಅಂಕೋಲ ಒಳ್ಳೆ ಟೂರಿಸ್ಟ್ ಪ್ಲೇಸು. ಮಾಗೋಡ್ ಪ್ಲಾಸು ಮತ್ತು ಯಾಣ, ಮಾಗೋಡ್ ಫಾಲ್ಸು ಮತ್ತು ಯಾಣ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅದು. ನಾವಂತೂ ಹೋಗಿ ನೋಡೋಕ್ಕಾಗಲಿಲ್ಲ, ಕೇಳ್ಪಟ್ಟಿದ್ದೀನಿ ಅದ್ರ ಬಗ್ಗೆ ಎಲ್ಲ. ಸದ್ಯಕ್ಕೆ ಹೋಗೋಣ ಬರ್ರಿ, ಘಾಟೆಲ್ಲ ಇಳಿಸಿ ಸಿಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊಬೈಲ್ ಹಿಡ್ಕೊಂಡ್ರೆ ಸ್ವಲ್ಪ ಗಾಡಿ ನಿಧಾನ ಓಡಿಸ್ತೀವ, ಅಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಮೊಬೈಲ್ ಬಿಟ್ಬಿಡು ಅಂದರೆ ಗಾಡಿ ಹೆಂಗೆ ಬೇಕಾದ್ರೆ ಹೊಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದರೆ ವಿಡಿಯೋ ಮಾಡೋ ಟೈಮಲ್ಲಿ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡಾಗ ಡ್ರೈವಿಂಗ್ ಸ್ವಲ್ಪ ಸ್ಲೋನೇ, ಕೇರ್ಫುಲ್ ಇರಬೇಕಲ್ಲಪ್ಪ. ಹಂಗಾಗಿ ಕಾರವಾರ ಎಲ್ಲ ಬಿಟ್ಟು ಮುಂದೆ ಕಾಳಿ ನದಿ ಬ್ರಿಡ್ಜಲ್ಲಿದ್ದೀನಿ. ನೋಡ್ಬೋದು ನೀರು ನೋಡಿ ಯಾವ ಥರ ಹೋಗ್ತೈತೆ ಅಲ್ಲಿ. ಎಕ್ಸ್ಟ್ರಾ ಬ್ರಿಡ್ಜು, ಲಾಸ್ಟ್ ಟೈಮು ಬ್ರಿಡ್ಜ್ ಒಂದು ಮುರಿದೋಗಿತ್ತಲ್ಲ, ಈಗ ತಿರ್ಗಾ ಅದನ್ನು ಹೊಸ್ದಾಗಿ ಪೂರ್ತಿ ಪಿಲ್ಲರ್ ತೆಗೆದು ಹೊಸ್ದಾಗಿ ಕೆಲಸ ಶುರು ಮಾಡಿದ್ದಾರೆ. ಪ್ರಾಜೆಕ್ಟ್ ಕೆಲಸ ಶುರು ಮಾಡಿದ್ದಾರೆ. ಕೆಲಸ ಮಾಡೋಕ್ಕೆ ಹಗಲಲ್ಲಿ ಬಂದರೆ ಕಾಣೋದು, ಈಗ ಕತ್ಲೆ ಇರೋದ್ರಿಂದ ಏನೂ ಕಾಣ್ತಿಲ್ಲ ನೋಡಿ. ನಾನು ಹೋದ ಟ್ರಿಪ್ಪೇ ನೋಡಿದೆ, ಒಟ್ಟು ಕೆಲಸ ಶುರು ಮಾಡಿದ್ದಾರೆ. ಹೊಸ ಬ್ರಿಡ್ಜ್ ಒಂದು ಕಂಪ್ಲೀಟ್ ಆಗಿಬಿಟ್ರೆ, ಅಂದರೆ ಈಗ ಅದನ್ನು ಕಂಪ್ಲೀಟ್ ಏನು ಇವತ್ತೇ ನಾಳೆನೇ ಆಗ್ಬಿಡಲ್ಲ. ಮಿನಿಮಮ್ 3-4 ವರ್ಷ ಬೇಕು. 3 ವರ್ಷ ಮೇಲ್ಪಟ್ಟಂತೂ ಬೇಕು. ಅದಕ್ಕಿಂತ ಮುಂಚಿತವಾಗಲ್ಲ ಈ ಬ್ರಿಡ್ಜ್ಗಳೆಲ್ಲ ಮಾಡಬೇಕಂದ್ರೆ. ಅದು ಈ ನದಿ ಸಮುದ್ರ ನೀರಲ್ಲಿ
ಬ್ರಿಡ್ಜ್ ಕಟ್ಟಬೇಕಂದ್ರೆ ಏನು ಕಮ್ಮಿ ಅಲ್ಲ. ನದಿ ಈ ಕಡೆ ಸಮುದ್ರ ಕಡೆ ಹೋಗುತ್ತೆ, ಈ ಕಡೆಯಿಂದ ಬಂದು ಹಿಂಗೆ ಸಮುದ್ರ ಕಡೆ ಹೋಗುತ್ತೆ. ಇದು ಕಾಳಿ ನದಿ. ನೋಡಿ ಮೇಲೆ ಬೆಟ್ಟದ ಮೇಲೆ ಮನೆ ಐತೆ. ಬೆಟ್ಟದ ಮೇಲೆ ಮನೆ ಕಟ್ಕೊಂಡು ಟೈಮ್ ಆಲೆ 5 ಗಂಟೆ. ಇಲ್ಲಿ ಬರೋಷ್ಟೊತ್ತಿಗೆ 5 ಗಂಟೆ ಆಗಿ ಹೋಗ್ಬಿಡ್ತು. ಇಲ್ಲಿ ಬರೋಷ್ಟೊತ್ತಿಗೆ 5 ಗಂಟೆ, ಕಾರವಾರ ಪಾಸ್ ಆಗೋಷ್ಟೊತ್ತಿಗೆ. ಇಲ್ಲಿ ಮೇಲೆ ಐತೆ, ಕಾಣ್ತಾ ಇಲ್ಲ. ಹೋಗೋಣ, ಬಾರ್ಡ್ರ್ ಗಿಡ್ರೆಲ್ಲ ಪಾಸ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ನೋಡಿ ಕಾಳಿ ನದಿ ಬ್ರಿಡ್ಜ್ ಎಲ್ಲ ಬಿಟ್ಟು ಮುಂದೆ ಬಂದೆ. ಯಾರೋ ಒಬ್ಬರು ಕಮೆಂಟ್ಸ್ ಹಾಕಿದ್ದಾರೆ, ನೀವು ಒಬ್ಬರೇನ ರಾತ್ರೆಲ್ಲ ನಿದ್ದೆಗೆಟ್ಟು ಗಾಡಿ ಓಡಿಸೋದಂತ. ನಮ್ಮ ಅಜಯ್ ಬ್ರದರ್ಗೆ ಬೇರೆ ಕೆಲಸದವರೆಲ್ಲ ನಿದ್ದೆಗೆಟ್ಟು ಓಡಿಸಲ್ವಾ, ನೀವು ಹಂಗೆ ಹೇಳ್ತೀರಾ, ಹಿಂಗೆ ಹೇಳ್ತೀರಾ ಅಂತೇಳಿ. ಆದರೆ ಬೇರೆ ಕೆಲಸದಲ್ಲೂ ನಿದ್ದೆಗೆಟ್ಟು ಕೆಲಸ ಮಾಡೋದಕ್ಕೂ ನಮ್ಮ ಕೆಲಸದಲ್ಲಿ ನಿದ್ದೆಗೆಟ್ಟು ಗಾಡಿ ಓಡಿಸೋದಕ್ಕೂ ಒಂದೇ ಅಲ್ಲ ಬ್ರದರ್. ನಿದ್ದೆಗೆಟ್ಟು ಗಾಡಿ ಓಡಿಸೋದು ಎಷ್ಟು ಕಷ್ಟ ಅನ್ನೋದು ಓಡಿಸೋರ್ಗಷ್ಟೇ ಗೊತ್ತು. ಒಂದು ಸೆಕೆಂಡ್ ಯಾಮಾರಿದ್ರೆ 1 ಸೆಕೆಂಡ್ ಏನು ಬೇಕಾದ್ರೆ ಆಗ್ಬೋದು. ಅದೇ ಬೇರೆ ಕೆಲಸದಲ್ಲಿ ಕಂಪ್ನಿ ಕೆಲಸ ಮಾಡೋರು ಏನೂ ಆಗಲ್ಲ. ಅವರೆಲ್ಲ 3 ಗಂಟೆ ಮೇಲೆ ಮಲಿಕತ್ತಾರೆ. ನಾವೇನಿಲ್ಲ. ನೋಡಿ ಈಗ 5 ಗಂಟೆ ಆಯಿತು, ಕಾಣ್ತಿರ್ಬೋದು ನೋಡಿ. 5 ಗಂಟೆ ಆಯಿತು, ಓಡಿಸ್ತಾನೆ ಇದ್ದೀನಿ. ಇನ್ನೂ ಹೆಚ್ಚು ಕಮ್ಮಿ 70 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಹೋಗೋಷ್ಟೊತ್ತಿಗೆ 8 ಗಂಟೆ, ಪಕ್ಕ 7:30 ಅಂತೂ 8 ಗಂಟೆ ಅಂತೂ ಆಗೇ ಆಗುತ್ತೆ. ಅಲ್ಲಿವರೆಗೂ ನಿದ್ದೆಗೆ ಇಡಲೇಬೇಕು. ತಿರ್ಗಾಲಿ ಖಾಲಿ ಮಾಡ್ಸೋಕ್ಕೆ ಅವು ಇವು ಅಂತ ಅರ್ಧ ಗಂಟೆ ನಿದ್ದೆ, ಅರ್ಧ ಗಂಟೆ ಎಚ್ಚರ ಅಂತಿದೆ. ಆದರೆ ಬೇರೆ ಕೆಲಸದಲ್ಲಿರೋರು 6 ಗಂಟೆ ಡ್ಯೂಟಿ ಮುಗಿಸ್ಕೊಂಡೋಗಿ ಮನೇಲಿ ಮಲಿಕೊಂಬಿಡ್ತಾರೆ. ನಮ್ಮದು ಹಂಗಲ್ಲ, 24 ಅವರ್. ಆಮೇಲೆ ಇನ್ನೊಂದು, ಬೇರೆ ಕೆಲಸದಲ್ಲಿರೋರು 1 ವಾರ ಡೇ ಮಾಡ್ರೆ 1 ವಾರ ನೈಟ್ ಮಾಡ್ತಾರೆ. ನಮ್ಮದು ಹಂಗಲ್ಲ, ವರ್ಷ ಇಡೀ ನೈಟ್ ಮಾಡ್ತಾನೇ ಇರಬೇಕು. ಡೇ ಗಾಡಿ ಓಡಿಸೋದು ಸ್ವಲ್ಪ ಕಡಿಮೆನೇ, ನೈಟೇ ಗಾಡಿ ಓಡಿಸ್ಬೇಕು. ನೈಟೇ ಜರ್ನಿ ಮಾಡ್ಬೇಕು ನಾವು. ನೋಡೋಣ, ನಮ್ಮ ಕಷ್ಟ ನಮಗೆ ಅಷ್ಟೇ ಇರ್ತದೆ, ಅವ್ರ ಕಷ್ಟ ಅವ್ರಿಗೆ ಇರ್ತದೆ. ಆದ್ರೂ ಈ ಕಮೆಂಟ್ಸು ಹಾಕೋದು ಭಾಳ ತಪ್ಪು. ಈ ಥರ ಎಲ್ಲ ಬಾಯಿ ಬಂದಂಗೆಲ್ಲ ಹಾಕೋದಲ್ಲ. ಯಾರು ಸುಮ್ಮನೆ ಯಾರು ಹೇಳಲ್ಲ. ಆಯ್ತರ, ನಿಮ್ಮ ಅನಿಸಿಕೆ ಒಪಿನಿಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ನನ್ನ ಅನಿಸಿಕೆ ಅಂತ ನಾನು ತಿಳಿಸಿದ್ದೀನಿ. ಇಂಥವ್ರಿಗೆ ಕೆಲವೊಬ್ರು ಇರ್ತಾರೆ, ಏನು ಗೊತ್ತಿಲ್ಲದೆ ಅರ್ಧಂಬರ್ಧ ಓದಿರ್ತಾರೆ, ಮೆಸೇಜ್ ಹಾಕೋದು ಮಾತ್ರ ಗೊತ್ತು. ನಾವೇನೇ ಹಾಕ್ತೀರ ಅದಕ್ಕೊಂದು ವಿರುದ್ಧ ಆಪೋಸಿಟ್ ಮೆಸೇಜ್ ಹಾಕೋದು ಬಿಟ್ಟರೆ ಬೇರೆ ಏನು ಗೊತ್ತಿರಲ್ಲ ಅವ್ರಿಗೆ. ಆ ಥರ ಇರ್ತಾರೆ. ಮತ್ತು ಕೆಟ್ಟ ಹುಳುಗಳು ಇರೋವ್ರಿಗೆ ಏನು ಮಾಡೋಕ್ಕಾಗಲ್ಲ. ಕಮೆಂಟ್ಸ್ ಹಾಕ್ತಾನೇ ಇರ್ತಾರೆ. 100 ಮೆಸೇಜಲ್ಲಿ ಒಬ್ಬ ಇಬ್ಬ ಕೆಟ್ಟ ಹುಳುಗಳು ಇದ್ದೇ ಇರ್ತಾರೆ. ಇನ್ನು 98 ಜನ ಆದರೂ ಕರೆಕ್ಟಾಗಿರ್ತಾರೆ. ಹೋಗೋಣ, ಇನ್ನೇನು ಬಾರ್ಡ್ರ್ ಹತ್ರ ಬಂದೆ. ಹೋಗಿ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಅಲ್ಲೆಲ್ಲ ಮುಂದೆ ಎಲ್ಲ ಟೀ ಕುಕ್ಕೊಳ ಕಾನ್ಕೋನದಲ್ಲಿ ಟೀ ಅಂಗಡಿ ಓಪನ್ ಆಗಿರುತ್ತೆ. ಟೀ ಕುಡ್ಕೊಂಡು ಹೋಯ್ತಾ ಇರೋಣ. ಬೆಳಗಿನ ಟೀಗಳು ಕುಡ್ಕೊಂಡು ಹೋಯ್ತಾ ಇರೋಣ. ನಮಸ್ತೆ ಸ್ನೇಹಿತರೆ. 3 ದಿನ ಶನಿವಾರದ ನಂತರ, ಶನಿವಾರ ಗಾಡಿ ಖಾಲಿ ಆಯಿತು. ಶನಿವಾರ ಲೋಡ್ ಆಗಿಲ್ಲ, ಭಾನುವಾರ ಲೋಡ್ ಆಗಿಲ್ಲ. ಇವತ್ತು ಸೋಮವಾರ ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಟೈಮು ಆಲೆ 6 ಗಂಟೆ ಟೈಮ್. ಬೆಳಗ್ಗಿಂದ ಏನು ವಿಡಿಯೋನೇ ಮಾಡಿಲ್ಲ. ಮೊನ್ನೆ ಗೋವಾ ಬಂದಾಗಿಂದ ವಿಡಿಯೋನೇ ಮಾಡಿಲ್ಲ. ಶನಿವಾರ ಖಾಲಿಯಾಗಿ ಲೋಡ್ ಆಗಬೇಕಾಯಿತು, ಲೋಡ್ ಆಗಲಿಲ್ಲ. ಯಾಕಂದರೆ ಗಾಡಿ ಖಾಲಿಯಾಗ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು. ಶನಿವಾರ ಒಂದು 5 ಗಂಟೆ ಖಾಲಿ ಆಗಿದ್ದು ಶನಿವಾರನೇ ಲೋಡ್ ಆಗ್ಬಿಡೋದು. ಯಾಕೋ ಶನಿವಾರ ಖಾಲಿಯಾಗಿ ಲೇಟ್ ಆಗಿದ್ದರಿಂದ ಲೋಡ್ ಆಗಲಿಲ್ಲ. ನಿನ್ನೆ ಭಾನುವಾರ ರಜೆ ಇರೋದ್ರಿಂದ ಇವತ್ತು ಸೋಮವಾರ ಲೋಡ್ ಆಗೈತೆ. ಲೋಡ್ ಮಾಡ್ಕೊಂಡು ಹೊರಟಿದ್ದೀನಿ. ಈಗ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಕೊಂಡು ಡೀಸೆಲ್ ಫುಲ್ ಮಾಡಿಸ್ಕೊಂಡಿದ್ದಾಯ್ತು. ಇವಾಗ ಡೀಸೆಲೆಲ್ಲ ಫುಲ್ ಮಾಡಿಸಿದ್ದಾಯಿತು. ಲೋಡು ಗೋವಾ ಕುಕ್ಕಳಂ ಇಂಡಸ್ಟ್ರಿಯಲ್ ಏರಿಯಾದಿಂದ ಮೈಸೂರಲ್ಲಿ ಒಂದು ಬೆಂಗಳೂರು ರೋಡು ಟಿಪ್ಪು ಸುಲ್ತಾನ್ ಸರ್ಕಲ್ ಅಂತ ಅಡ್ರೆಸ್ ಐತೆ. ಒಂದು ಊಟಗಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಹೆಬ್ಬಾಳ ಅಂತ ಐತೆ. 2 ಡೆಲಿವರಿ ಐತೆ. ಫಸ್ಟು ಟಿಪ್ಪು ಸುಲ್ತಾನ್ ಸರ್ಕಲ್ಗೆ ಹೋಗಿ ಖಾಲಿ ಮಾಡ್ಕೊಂಡು ಅಲ್ಲಿಂದ ಊಟಗಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬರಬೇಕು.
ಎರಡು ಕಡೆ ಖಾಲಿ. ಹೋಗೋಣ, ನಾಳೆ ಮಂಗಳವಾರ ಆಗಲ್ಲ, ಬುಧವಾರನೇ ಹೋಗಿ ಖಾಲಿ ಮಾಡೋದು ನಾನು. 2 ದಿನ ಬೇಕೇ ಬೇಕು ಮೈಸೂರಿಗೆ ಇಲ್ಲಿಂದ ಹೋಗೋಕ್ಕೆ. ಎಲ್ಲ ನೋಡಿ ಮಳೆ ನಿಂತು ಒಂದು ಅಮ್ಮ ಅಂದ್ರೆ ಒಂದು 2 ತಿಂಗಳಾಗಿರ್ಬೋದು ಅಷ್ಟೇ. 2 ರಿಂದ 3 ತಿಂಗಳು ಎಲ್ಲ ಒಣಗೋಗ್ಬಿಟ್ಟಿದೆ ನೋಡಿ, ಹೆಂಗಾಗ್ಬಿಡವೆ ಎಲ್ಲ ಒಣಗ್ಬಿಟ್ಟವೆ. ಬಿಸಿಲು ಹಂಗೆ ಅಂದರೆ ಇರೋಕ್ಕಾಗ್ತಿಲ್ಲ ನೋಡಿ, ಹೆಂಗಾಗ್ಬಿಟ್ಟಿದ್ದೀವಿ. ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಹೇಳ್ಕೊಳಂಗಿಲ್ಲ, ಏನಿಲ್ಲ. ಬಿಸಿಲಿಗೆ ಇಲ್ಲಿ ಸೆಕೆ ಇರೋಕ್ಕಾಗಲ್ಲ. ಫ್ಯಾನ್ ಹಾಕಿ 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 ನೀನು 2 ದಿನ ನಿಂತಿರೋದಕ್ಕೆ ಗಾಡಿ ಇವತ್ತು ಬೆಳಗ್ಗೆ ಸ್ಟಾರ್ಟೇ ಆಗಿಲ್ಲ ಗಾಡಿ. ಬ್ಯಾಟ್ರಿ ನೆಡಬಿಡುತ್ತೆ. ಫ್ಯಾನ್ ಹಾಕೊಂಡು ಕೂತು ನಾನು ರಾತ್ರಿ ಶಿಲ್ಪ್ ಕೊಡೋದಿಲ್ಲ, ಮರ್ತ್ಬಿಟ್ಟೆ. ಹೆಂಗೋ ಬ್ಯಾಟ್ರಿ ಐತಲ್ಲ ಬಿಡು, ಶಾರ್ಟ್ ಆಗುತ್ತೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಯಾವತ್ತೂ ಸಮಸ್ಯೆ ಕೊಟ್ಟಿಲ್ವಲ್ಲ, ಅದೇ ಹೋದ್ರಲ್ಲಿ ಮಲಿಕೊಂಬಿಟ್ಟೆ. ಬೆಳಗ್ಗೆ ಎದ್ದು ನೋಡ್ರೆ ಸ್ಟಾರ್ಟ್ ಆಗಿಲ್ಲ. ನಮ್ಮ ಫ್ರೆಂಡ್ ಒಂದು ಗಾಡಿ ಇತ್ತು, ಆ ಗಾಡಿಯಲ್ಲಿ ಜಮ್ ಸ್ಟಾರ್ಟ್ ಮಾಡಿ ಬ್ಯಾಟ್ರಿ ಕಲೆಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದು. ಇವಾಗ ಹೋಗ್ತಾ ಇರೋದು. ಇವಾಗ ಹೋಗೋಣ, ಲೋಡು ಇದಾಯಿತು. ಮುಂದೆ ಹೋಗಿ ಬಾರ್ಡ್ರಲ್ಲಿ ಹೋಗಿ ನಿಲ್ಸ್ಕೊಂಡು ಟೀ ಕುಡ್ಕೊಂಡು ನಿಧಾನಕ್ಕೆ ಹೋಗೋಣ. ಈ ಸಿಂಗಲ್ ರೋಡಲ್ಲಿ ಫೋನ್ ಜಾಸ್ತಿ ಹೊತ್ತು ಇಟ್ಕೊಳ್ಳೋದು ಬೇಡ, ಸರಿ ಇಲ್ಲ ಜಾಗ. ಅದಕ್ಕೆ ನಮ್ಮ ಗೋವಾದಲ್ಲಿ ಬೀಚ್ ಹೆಂಗೈತೆ. ಗೋವಾದಿಂದ ಬರಬೇಕಾದ್ರೆ ಬೀಚ್ಸು ಇದು ಒಂದೇನೇ ರೋಡ್ ಸೈಡ್ ಸಿಗೋದು. ಆ ಕಡೆ ಒಂದೇನೋ ಸಿಗುತ್ತೆ ನನಗೆ ಗೊತ್ತಿಲ್ಲ. ಟೈಮ್ ಆಲೆ 6:45, ಬಾರ್ಡ್ರ್ ಹತ್ರ ಇದ್ದೀನಿ. ಇದು ಬಂದು ಕಾನ್ಕೋನ ಬೀಚ್. ಅಲ್ಲಿ ನೋಡಿದ್ವಿ ಫಾರಿನವರೆಲ್ಲ, ಎಲ್ಲ ಫಾರಿನವರು. ಎಲ್ಲ ಫಾರಿನವ್ರು ನೋಡಿ ಬೀಚಲ್ಲಿ. ಕಾನ್ಕೋನ ಡಬಲ್ ರೋಡ್ ಎಂಡ್ ಆಯಿತು. ಇಲ್ಲಿಂದ ಸಿಂಗಲ್ ರೋಡು. ನೆಕ್ಸ್ಟ್ ಇಲ್ಲಿಂದ 4-5 ಕಿಲೋಮೀಟರ್ ಹೋದ್ರೆ ಬಾರ್ಡ್ರು. ಅಂಕೋಲ ಟೋಲಲ್ಲಿದ್ದೀನಿ. ಬಂದು ಟೀ ಕುಡಿಯೋಕೆ ನಿಲ್ಸಿದ್ದೀನಿ ಅಂಕೋಲ ಟೋಲು. ಟೈಮ್ ಆಲೆ ಹೆಚ್ಚು ಕಮ್ಮಿ 9-9:30 ಆಗಿರ್ಬೇಕೇನಪ್ಪ, ಕರೆಕ್ಟಾಗಿ ಗೊತ್ತಿಲ್ಲ. ನಮ್ಮ ಅಂಕೋಲ ಟೋಲಿಗೆ ಬಂದಾಗಲ್ಲ, ಇಲ್ಲಿ ಪ್ರತಿ ಸಲ ಬಂದಾಗ ನಿಲ್ಲಿಸಿ ಟೀ ಕುಡದೆ ಹೋಗೋದು. ಯಾಕಂದರೆ ಬಾರ್ಡ್ರ್ ಬಿಟ್ಟರೆ ಅಲ್ಲಿಂದ ನಾನ್ ಸ್ಟಾಪ್ ಬರ್ತೀವಲ್ಲ, ಇಲ್ಲಿ ಬಂದು ಒಂದ್ಸಲಿ ಚೆಕ್ ಮಾಡ್ಕೊಂಡು ಟಯರ್ ಗೀರೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಂಡು ಒಂದು ಫೋಟೋ ತಗೊಳ್ಳೋಣ. ನಿಲ್ಲಿಸಿ ನೋಡಿಲಿ ಐಟಮ್ಗಳು, ಚಕ್ಲಿ, ನಿಪ್ಪಟ್ಟು, ಬಿಸ್ಕೆಟು, ಆಮೇಲೆ ಏನೇನೋ ಐತೆ, ಬಟಾಣಿ, ಕಡಲೆ ಬೀಜ ಎಲ್ಲ ತಗೊಳ್ಳೋದು ನೈಟ್ ಜರ್ನಿಗೆ. ಇದು ನಮ್ಮ ಜೊತೆ ಲೋಡ್ ಆಗಿರೋ ಗಾಡಿ. ಈ ಗಾಡಿ ಎಲ್ಲಿಗಪ್ಪ ಅಂದರೆ ಶಿರಾ ಗೌರಿಬಿದನೂರು ಭೈರವ ಗಾಡಿ, ನಮ್ಮ ನೆಲಮಂಗಲದ ಗಾಡಿ. ಇದು ಅಲ್ಲೇ ಲೋಡ್ ಆಗಿರೋದು. 996 ಗ್ಲಾಸ್ ಒರೆಸ್ತಾ ಇದ್ದಾರೆ. ನಾವು ಗ್ಲಾಸ್ ಒರೆಸಿಲ್ಲ, ಒರೆಸ್ಬೇಕು ಇವಾಗ. ಒರೆಸ್ಕೊಳ್ಳೋಣ ಬರ್ರಿ, ಒರೆಸ್ಕೊಂಡು ಬಿಡ್ತಾ ಇರೋಣ. ಟೈಮ್ ಎಷ್ಟಾಯಿತು 9:30 ಟೈಮ್. ಇದಕ್ಕೆ ಗ್ಲಾಸ್ ಒರೆಸ್ಕೊಂಡು ಇಲ್ಲಿಂದ ಬಿಡೋಣ. ಯಲ್ಲಾಪುರ ಘಾಟೆಲ್ಲ ಹತ್ತಿ ಮೇಲೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಇಬ್ಬಣಿ ಎಷ್ಟಿದೆ ಅಂಥೇಳಿ. ಟೈಮು 1 ಗಂಟೆ 12:45 ಆಗಿದೆ ನೋಡಿ. ಇಬ್ಬನಿಗೆ ಆಪೋಸಿಟ್ ಬರೋ ಗಾಡಿನೇ ಏನು ಕಾಣ್ತಾ ಇಲ್ಲ. 4 ಲೈಟ್ ಹಾಕೊಂಬತ್ತಾನೆ, ಏನು ಕಾಣೋದು. ಫುಲ್ಲು ಇಬ್ಬನಿ ಇದೆ. ಘಾಟಲ್ಲಿ ಇರಲಿಲ್ಲ, ಘಾಟ್ ಹತ್ತಿ ಮೇಲೆ ಬಂದ ಮೇಲೆ ಫುಲ್ಲು ಇಬ್ಬನಿ ಸ್ಟಾರ್ಟ್ ಆಗಿರೋದು. ನಾವು ಕಾಣ್ತಿರ್ಬೋದು ಮುಂದ್ಗಡೆ. ಏನಂದರೆ ಮೊಬೈಲಲ್ಲಿ ಒಂದು ಸ್ವಲ್ಪ ಕಾಣ್ತೈತೆ, ಡೈರೆಕ್ಟಾಗಿ ನೋಡ್ರೆ ಏನು ಅಷ್ಟೊಂದು ಕಾಣಲ್ಲ ನೋಡಿ. ಮುಂದ್ಗಡೆ ಹೆಂಗಿದೆ ಇಬ್ಬನಿ, ಯಾರು ಎಲ್ಲ ಲೈಟ್ ಹಾಕೊಂಬರ್ತಾವೆ. ಓಯ್ 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 ಓಯ್. ಟೈಮ್ ಇಲ್ಲೇ ಘಾಟ್ ಹತ್ತಿ ಮೇಲೆ ಬರೋಷ್ಟೊತ್ತಿಗೆ 1 ಗಂಟೆ ಆಯಿತು. ಯಲ್ಲಾಪುರ ಸಿಟಿ ಎಂಟ್ರಿ ಇನ್ನೂ ಎಂಟ್ರಿ ಆಗಿಲ್ಲ. ಸಮಾಧಾನ. ಆಪೋಸಿಟ್ ಗಾಡಿ ಬಂದರೆ ಏನು ಕಾಣಲ್ಲ ಅಂತೈತೆ. ನೋಡ್ಬೋದು ಇವಾಗ ಎಷ್ಟು ಕಾಣ್ತೈತೆ ನೋಡ್ರಿ ಇಬ್ಬನಿ.
ನಮ್ಮ ಅನಿಸಿಕೆ ಇವೆಲ್ಲ ಇರೋಂಗಿಲ್ಲ, ಬೇಸಿಗೆ ಕಾಲ ಇದು. ಯಾಕಂದರೆ ಫೆಬ್ರವರಿ ಮುಗೀತು, ಇನ್ನೇನು ಮಾರ್ಚ್ ಹತ್ತತ್ರ ಬರೋಕ್ಕೆ ಶುರುವಾಯಿತು. ಇವೆಲ್ಲ ಏನಿದ್ರು ಡಿಸೆಂಬರ್ ತಿಂಗಳಲ್ಲೇ ಜಾಸ್ತಿ ಇರಬೇಕು ಇಬ್ನಿ. ಆದರೆ ನೋಡಿ ಇವಾಗ ಎಷ್ಟಿದೆ ಅನ್ನೋದು ಝೂಮ್ ಮಾಡ್ತೀವಿ ನೋಡಿ, ಏನಾದ್ರು ಕಾಣ್ತೈತಾ ನೋಡಿ. ಇವಾಗ ನೋಡಿ ಬರ್ತಾ ಬರ್ತಾ ಫುಲ್ಲು ಕ್ಲೋಸ್ ಆಗ್ತಾಯಿತ್ತು ಇಬ್ನಿ. ಯಲ್ಲಾಪುರ ಟೌನ್. ಒಂದು 4 ಗಂಟೆ 3 ಗಂಟೆ 4 ಗಂಟೆ ಇಲ್ಲ ಒಂದು 5 ಗಂಟೆವರೆಗೂ ಓಡಿಸೋದು, ಆಮೇಲೆ ಮಲಿಕೊಳ್ಳೋದು. ಇನ್ನೊಂದು ಇನ್ಮೇಲೆ ಹಗಲಲ್ಲಿ ಓಡ್ಸೋಕ್ಕಾಗಲ್ಲ ಗಾಡಿ, ಯಾಕಂದರೆ ಸಿಕ್ಕಾಬಟ್ಟೆ ಬಿಸಿಲಿರ್ತವೆ, ಟಯರ್ಗಳು ಸಿಕ್ಕಾಬಟ್ಟೆ ಬಿಸಿ ಆಗ್ತವೆ. ಹಂಗಾಗಿ ಜಾಸ್ತಿ ಓಡ್ಸೋಕ್ಕಾಗಲ್ಲ ಹಗಲಲ್ಲಿ. ನೈಟ್ ಎಷ್ಟಾಗುತ್ತೋ ಅಷ್ಟು ಪಾಸ್ ಮಾಡ್ಕೋಬೇಕು, ಹಗಲು ನಿಲ್ಸ್ಕೋಬೇಕು ಇನ್ಮೇಲೆಯಿಂದ. ಯಾಕಂದರೆ ಬೇಸಿಗೆಗಾಲ ಬಂತು, ಬಿಸಿಲು ಸಿಕ್ಕಾಬಟ್ಟೆ ಇರೋದ್ರಿಂದ ಸ್ವಲ್ಪ ನೈಟ್ ಡ್ರೈವಿಂಗ್ ಜಾಸ್ತಿ ಮಾಡಬೇಕು, ಡೇ ಡ್ರೈವಿಂಗು ಸ್ವಲ್ಪ ಕಡಿಮೆ ಮಾಡಬೇಕು ಇನ್ಮೇಲೆ. ಹಂಗಾಗಿ ಎಷ್ಟಾಗುತ್ತೋ 4-5 ಗಂಟೆವರೆಗೂ ಓಡಿಸೋದು, ಇಲ್ಲ ಅಂದರೆ ಒಂದು 6-7 ಗಂಟೆವರೆಗೂ ಓಡಿಸ್ಬಿಟ್ಬೇಕಾದ್ರೆ ಮಲಿಕೊಳ್ಳೋದು. ಹೆಂಗಾಗುತ್ತೋ ಹಂಗೆ ನೋಡೋಣ, ಹೆಂಗಾಗುತ್ತೆ ಮುಂದೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಇಲ್ಲಿ ರೋಡೇ ಕಾಣ್ತಿಲ್ಲ, ಅದೇ ಸಮಸ್ಯೆ. ಈಗ ಇಲ್ಲಿ ಸ್ವಲ್ಪ ಕಮ್ಮಿ ಆಯ್ತು ಇಬ್ನಿ. ಯಲ್ಲಾಪುರ ಸಿಟಿ ಎಂಟ್ರ್ ಆಗಿದ್ದೀವಿ. ವಿಶ್ವ ದರ್ಶನ್ ಶಿಕ್ಷಣ ಸಮೂಹ ಯಲ್ಲಾಪುರ. ಹೋಗೋಣ ಈಗ ಮುಂದೆ ಎಲ್ಲಾರ ಹೋಗಿ. ಇನ್ನೇನು ಇಲ್ಲಂತ ಎಲ್ಲಿ ಟೀ ಅಂಗಡಿ ಸಿಗಲ್ಲ, ಕಲ್ಗಟ್ಟಿಗೆ ಹೋಗಿ ಟೀ ಕುಡ್ಕೊಂಡು, ಘಾಟಿಯಿಂದ ಕೆಳಗೆ ನಿಲ್ಲಿಸಿ ಟೀ ಕುಡಿದಿದ್ದೆ. ಇನ್ನು ಕಲ್ಗಟ್ಟಿಗೆ ಹತ್ರ ಹೋಗಿ ಕಲ್ಗಟ್ಟಿಗೆ ಇಲ್ಲ ದೇವಿ ಕೊಪ್ಪದ ಎಲ್ಲಿ ಟೀ ಅಂಗಡಿ ಇತ್ತು, ಟೀ ಕುಡ್ಕೊಂಡು ಟೈರ್ ಗೇರ್ ಚೆಕ್ ಮಾಡ್ಕೊಂಡು ಹೋಯ್ತಾ ಇರೋದಷ್ಟೇ ಕೆಲಸ.